ಸರ್ ಸಾಕಷ್ಟು ಪ್ರಶ್ನೆಗಳು ಎತ್ತಾ ಇದ್ದಾರೆ ಅವರು. ದುಂದು ವೆಚ್ಚ 100 ಕೋಟಿ ಏನಕ್ಕೆ, ಒಂದು ಕರ್ಪೂರ ಹಚ್ಚಕ್ಕೆ 100 ಕೋಟಿ ಏನಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಪುರೋಹಿತಶಾಹಿ, ಈ ಪುರೋಹಿತಶಾಹಿ ಸಂಸ್ಕೃತಿ ನಮಗೆ ಬೇಡ ಅನ್ನುವಂಥದ್ದು. ಜೊತೆಗೆ ಡ್ಯಾಮ್ಗೆ ಸುರಕ್ಷತೆ ದೃಷ್ಟಿಯಿಂದ ಇಟ್ಕೊಂಡು ಇದು ಸರಿಯಲ್ಲ ಅನ್ನುವಂಥದ್ದು. ಅಲ್ಲ, ಇದು ನೋಡಿದ್ರೆ ಇದು ನಿಜವಾಗ್ಲೂ ಹಾಸ್ಯಾಸ್ಪದವಂಥ ವಿಚಾರ. ಕರ್ಪೂರ ಹಚ್ಚೋದು ಅಂದರೆ ಏನು? ಬರೀ ಕರ್ಪೂರ ಹಚ್ಚ ಅಷ್ಟೇನಾ ಕಾರ್ಯಕ್ರಮ? 20,000 ಜನ ಕುಳಿತುಕೊಳ್ಳಬೇಕಂತ ಆಸನದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದಕ್ಕೆ ಶೆಲ್ಟರ್ ಬೇಕು. ಆಯಿತು, ನಿಮಗೇನಾದರೂ ಆ 100 ಕೋಟಿಯಲ್ಲಿ ಯಾವುದೇ ಸರ್ಕಾರಿ ಒಂದು ಹಣವನ್ನು ನೇರವಾಗಿ ಏಕಾಏಕಿ ಯಾರಿಗೂ ನಾವು ದಾನ ಮಾಡಲಿಕ್ಕೆ ಕೊಟ್ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೊಂದು ನಿಮಗೊಂದು ಎಸ್ಟಿಮೇಷನ್ ಆಗುತ್ತೆ, ಅದಕ್ಕೆ ಟೆಂಡರ್ ಕರೀತಾರೆ, ಟ್ರಾನ್ಸ್ಪರೆನ್ಸಿ ಬರುತ್ತೆ. ಆಗ ಎಲ್ಲರೂ ಬಿಡ್ ಮಾಡ್ತಾರೆ. ಯಾರು ಕಮ್ಮಿ ಮಾಡ್ತಾನೋ ಅಥವಾ ಯಾರು ಚೆನ್ನಾಗಿ ಮಾಡ್ತಾನೋ ಅವನಿಗೂ ಅದು ಕೆಲಸ ಹೋಗುತ್ತೆ. ನಿಮಗೇನಾದರೂ ಲೋಪ ಕಾಣ್ತಾ ನೀವು ಅದನ್ನು RTI ಮುಖಾಂತರ ತಗೊಳ್ಳಿ, ಲೋಕಾಯುಕ್ತ ಕೊಡಿ, ಕೋರ್ಟಿಗೆ ಹಾಕಿ, ಕೇಸ್ ಫೇಲ್ ಮಾಡಿ, ಎಲ್ಲವೂ ಆಪ್ಷನ್ ಇದೆ. 100 ಕೋಟಿಯಲ್ಲಿ 200 ಕೋಟಿ ಬೇಕಾದರೂ ಮಾಡಲಿ. ಯಾವುದೇ ಒಂದು ಯೋಜನೆ ಆ ಯೋಜನೆ ಅಗಾಧತೆಯ ಒಂದು ಮೇಲೆ ಆ ಹಣಕಾಸು ಇದನ್ನು ನಿಶ್ಚಯ ಮಾಡ್ತಾರೆ, ಎಷ್ಟು ಕೊಡಬೇಕಂತೇಳಿ. ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡ್ರಲ್ಲಿ ಎರಡೂ ಮಾಡೋಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. 20,000 ಜನ ಕೂತ್ಕೊಳ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಹಣ ಖರ್ಚಾಗತ್ತೆ. ಅದರಲ್ಲಿ ನಿಮ್ಗೆ ಏನಾದರೂ ಕೊರತೆ ಇದೆ, ನೀವು ಮುಂದಿನ ನಿಮ್ಮ ಬೇರೆ ನೀವು ಸ್ವರೂಪವನ್ನು ನೀವು ಮಾಡ್ಬೋದು, ಕೋರ್ಟ್ ಕೇಸ್ ಮಾಡ್ಬೋದು, ಏನು ಮಾಡ್ಬೋದು. ಅದು ಹಣವೇ ಖರ್ಚು ಮಾಡಬೇಡಿ ಅಂತಂದರೆ ಇದು ಹಾಸ್ಯಾಸ್ಪದ. ಎರಡನೇದು ಪುರೋಹಿತಶಾಹಿ. ಇವರು ಪ್ರತಿಯೊಂದರಲ್ಲೂ ಬ್ರಾಹ್ಮಣರನ್ನು ಅಡ್ಡ ತರುವಂಥ ಒಂದು ಕೆಟ್ಟ ಚಾಳಿ ಇವರಿಗೆ. ಪೌರೋಹಿತ್ಯವನ್ನು ಬ್ರಾಹ್ಮಣರೇ ಮಾಡಬೇಕು. ಓಲಿ ಬ್ರಾಹ್ಮಣರು ಮಾತ್ರ ಮಾಡ್ತಾಯಿದ್ದಾರಾ? ಇಲ್ಲ. ನಮ್ಮ ರಾಜ್ಯದಲ್ಲಿ 32,000 ಮುಜರಾಯಿ ದೇವಾಲಯಗಳಿವೆ. 32,000 ಮುಜರಾಯಿ ದೇವಾಲಯಗಳಲ್ಲಿ ಕೇವಲ 7,000 ದೇವಾಲಯಗಳಲ್ಲಿ ಮಾತ್ರ ಬ್ರಾಹ್ಮಣರು ಪೂಜೆಯನ್ನು ಮಾಡ್ತಾರೆ. ಇನ್ನು ಮಿಕ್ಕಿದ ಎಲ್ಲ ದೇವಾಲಯಗಳಲ್ಲಿ ಬ್ರಾಹ್ಮಣರಿದ್ದಾರೆ. ನೀವು ಕಬ್ಬಾಳಿಗೆ ಬನ್ನಿ, ಅತಿ ದೊಡ್ಡ ದೇವಾಲಯ ಕಬ್ಬಾಳು, ಅಲ್ಲಿ ಎಲ್ಲಿ ಬ್ರಾಹ್ಮಣರಿದ್ದಾರೆ? ಉಕ್ಕಡಕ್ಕೆ ಬನ್ನಿ, ಅಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೆ? ನೀವು ಇದು ಮಲೈ ಮಹಾದೇಶ್ವರ ಬೆಟ್ಟಕ್ಕೆ ಬನ್ನಿ, ಅಲ್ಲಾರು ಬ್ರಾಹ್ಮಣರಿದ್ದಾರೆ? ಪೂಜಾರಿ ಅಂದ ಕೂಡಲೇ ಬ್ರಾಹ್ಮಣರು ಅನ್ನುವಂಥ ಈ ಥರ ತಥಾಕಥಿತ ಕಪೋಲಕಲ್ಪಿತವಾದಂಥ ವಿಷಯಗಳು. ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಇವತ್ತು ಅಲ್ಲೂ ಸಹ ಅಲ್ಪಸಂಖ್ಯಾತರೆ. ಕೇವಲ 30% ಮಾತ್ರ ಪೂಜೆಯನ್ನು ಬ್ರಾಹ್ಮಣರು ಮಾಡ್ತಾರೆ. ಇನ್ನು 70% ದೇವಸ್ಥಾನಗಳಲ್ಲಿ ಬ್ರಾಹ್ಮಣೇತರರೇ ಈಗಲೂ ಪೂಜೆ ಮಾಡುವಂಥದ್ದು. ಸರ್, ಈ ಯೋಜನೆ ವಿರೋಧಿಸಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಮಾಡಿದ್ದಾರೆ. ಎಲ್ಲ ಕಡೆ KRS ಚಲೋ ಮಾಡಿದ್ದಾರೆ. ಆದರೆ ಈ ಒಂದು ಯೋಜನೆ ನಿಲ್ಲಿಸಲೇಬೇಕು ಅನ್ನುವಂಥದ್ದು ಸಾಕಷ್ಟು ಹೋರಾಟ ಆಗಿದೆ. ಇನ್ನು ಮುಂದಿನ ನಡೆ ಏನಿರುತ್ತೆ ನಿಮ್ಮದು ಅಂತ? ಯಾವುದೇ ಕಾರಣಕ್ಕೂ ಯೋಜನೆಯನ್ನೇನೋ ನಿಲ್ಲಿಸಿದರೆ ಸರ್ಕಾರ ಮಂಡಿ ಹೂರಿದ ಹಾಗೆ. ಯಾರೋ 8-10 ಜನ ವಿರೋಧ ಮಾಡ್ತಾರೆ ಅಂತ ಹೇಳಿದರೆ ರೈತ ಸಂಘದಲ್ಲಿ ಎಷ್ಟು ಜನ ವಿರೋಧ ಮಾಡ್ತಾಯಿದ್ದಾರೆ? ರೈತ ಸಂಘದ ಹಲವಾರು ಸ್ನೇಹಿತರು ಅಂದರೆ ಪರ್ಸನಲಾಗಿ ಮಾತಾಡಿದರು. ಯಾರೋ ಕೆಲವರು ಯಾವುದೋ ಅವರ ವೈಯಕ್ತಿಕ ತೆವಲಿಗೋಸ್ಕರ ಇದನ್ನು ವಿರೋಧ ಮಾಡ್ತಿದ್ದಾರೆ ಹೊರತು ಇಡೀ ರೈತ ಸಂಘ ಇದು ವಿರುದ್ಧ ಇಲ್ಲ, ಇದು ಆಗಬೇಕು ಅನ್ನುವಂಥ ಕೆಲಸ.